ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಂಡ್ ಆಗಿನೋ ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಕುರಿತು ಒಂದಿಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದಾದ್ಮೇಲೆ ನೀವೇನಾದ್ರೂ ಚಾಯ್ಸ್ ಎಂಟ್ರಿ ಮಾಡಬೇಕಾ, ಚಾಯ್ಸ್ ಎಂಟ್ರಿ ಅಂದ್ರೆ ಏನು, ಚಾಯ್ಸ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಈ ವರ್ಷ KCET ಅಂಡ್ ಆಗಿನೋ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಇಂಪಾರ್ಟೆಂಟ್ ಸ್ಟೇಜ್ ಬಂದ್ಬಿಟ್ಟು ಒಂದು ಚಾಯ್ಸ್ ಎಂಟ್ರಿ ಆದ್ರೆ ಆಗಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಪ್ರತಿಯೊಬ್ಬರೂ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ಈಗ ನಿಮಗೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಯಾವ ಒಂದು ಪ್ರೋಸೆಸ್ ನಡೀತಿದೆ ಅಂತ ಅಂದ್ರೆ ಒಂದು ಆಪ್ಷನ್ ಎಂಟ್ರಿ ಏನಾದ್ರೆ ಮಾಡ್ತಾ ಇದ್ದೀರಾ. ಈಗ ನಿಮಗೆ ನಾಳೆ 22ನೇ ತಾರೀಕು 6 ಗಂಟೆವರೆಗೂ ಒಂದು ಟೈಮ್ ಇರುವಂತದ್ದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು 3 ಡೇಸ್ ಆಗಿದ್ದಾದ್ಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೀವೇನಾದ್ರೂ ಚಾಯ್ಸ್ ಎಂಟ್ರಿ ಮಾಡ್ಬೇಕಂತ ಅಂದ್ರೆ 100% ಆಗಿ ನೀವು ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಚಾಯ್ಸ್ ಎಂಟ್ರಿನ ಯಾಕೆ ಮಾಡಬೇಕು ಅಂತ ಅಂದ್ರೆ ನೋಡಿ, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಒಂದು 3 ಡೇಸ್ ಟೈಮ್ ಅನ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ 3 ಡೇಸ್ಗೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಲ್ವಾ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮ್ಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚಾಯ್ಸ್ ಎಂಟ್ರಿ ಆದ್ರೆ ಇರುತ್ತೆ. ಓಕೆನಾ, ಪ್ರತಿಯೊಬ್ಬ ಸ್ಟೂಡೆಂಟ್ ಸಹ ಕಂಪಲ್ಸರಿ ಚಾಯ್ಸ್ ಎಂಟ್ರಿನ ಮಾಡಲೇಬೇಕು. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಅದು ಯಾರಂತ ಅಂದ್ರೆ ಯಾರಿಗಾದ್ರೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ವೋ ಅಂತಹ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿನ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ ನೋಡಿ, ನಿಮ್ಗೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಈ ರೀತಿ ಪ್ರೋಸೆಸ್ ಆದ್ರೆ ನಡೆಯುತ್ತೆ ಅಲ್ವಾ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗಿದ್ದಾದ್ಮೇಲೆ ನಿಮ್ಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನ ಇಮಿಡಿಯೇಟ್ ಆಗಿ KA ಕಡೆಯಿಂದ ಕೊಡ್ತಾರೆ. ಆ ಚಾಯ್ಸ್ ಎಂಟ್ರಿ ಲಿಂಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಓಕೆನಾ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಚಾಯ್ಸ್ 1 ಯಾವ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಇಂತಹ ಸ್ಟೂಡೆಂಟ್ ನನಗೆ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರುವಂತಹ ಸೀಟ್ ಇಷ್ಟ ಇದೆ, ನಾನು ಇದಕ್ಕೆ ಅಡ್ಮಿಷನ್ ಅನ್ನ ತಗೊಂಡು ನಾನು ಇಲ್ಲಿಂದಾನೆ ಸೀಟ್ ಕಾಲೇಜ್ಗೆ ಜಾಯ್ನ್ ಆದ್ರೆ ಹಾಕ್ತೀನಿ, ನಾನು ಫರ್ದರ್ ಯಾವುದೇ ತರ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಹೀಗೆ ಸಿಕ್ಕಿರುವಂತಹ ಸೀಟೇ ನನಗೆ ಸಾಕು ಅಂತ ಅನ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿ ಒಂದು ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಅನ್ನೋದ್ರೆ ಹಾಕ್ತಾರೆ. ಓಕೆನಾ, ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರುವಂತಹ ಸೀಟ್ ಯಾರಿಗಾದ್ರೆ 100% ಕನ್ಫರ್ಮ್ ಆಗಿ ಇಷ್ಟ ಇರುತ್ತೋ ಅಂತ ಸ್ಟೂಡೆಂಟ್ಸ್ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಚಾಯ್ಸ್ 2 ಯಾವ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅಂದ್ರೆ ಈಗ ಸ್ಟೂಡೆಂಟ್ ಒಂದು 10 ಕಾಲೇಜಸ್ ನ ಆಡ್ ಮಾಡಿರ್ತಾನೆ ಅಂತ ಅನ್ಕೊಳ್ಳಿ. ಅವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಒಂದು ಸ್ಟೂಡೆಂಟ್ ಗೆ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಗೆ ಅಲಾಟ್ ಆಗಿರುವಂತಹ ಸೀಟು ಸಹ ಇಷ್ಟ ಇರುತ್ತೆ. ಅದ್ರ ಮೇಲೆ ಇರುವಂತಹ ಕಾಲೇಜಸ್ 1, 2, 3, 4 ಇರುತ್ತಲ್ವಾ, ಅದ್ರ ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಏನಾದ್ರು ನೆಕ್ಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೇನೋ ಅನ್ನೋಂಥ ಸ್ಟೂಡೆಂಟ್ಸ್ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿ ಸಿಕ್ಕಿರುವಂತಹ ಸೀಟ್ ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಗ ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಮೇಲೆ ಇರುವಂತಹ ಕಾಲೇಜಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ ಆದ್ರೆ ಅಲಾಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅದೇ ಒಂದು ಸೀಟ್ ಇರುತ್ತೆ, ಹಾಗ ಅವ್ರು ಅದಕ್ಕೆ ಅಡ್ಮಿಷನ್ ಆದ್ರೆ ತಗೋಬಹುದು. ಓಕೆನಾ, ಸೊ ಇಂತಹ ಸ್ಟೂಡೆಂಟ್ಸ್ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೋತಾರೆ. ಚಾಯ್ಸ್ 3 ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಈಗ ಸ್ಟೂಡೆಂಟ್ ಗೆ ಒಂದು 100 ಕಾಲೇಜಸ್ ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿದಾನೆ ಅಂತ ಅನ್ಕೊಳ್ಳಿ. ಆ ಒಂದು ಸ್ಟೂಡೆಂಟ್ ಗೆ ಬಂದ್ಬಿಟ್ಟು ಒಂದು 30ನೇ ಕಾಲೇಜು ಇಲ್ಲ ಅಂತಂದ್ರೆ 40ನೇ ಕಾಲೇಜು ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂತಹ ಕಾಲೇಜ್ ಅವ್ರಿಗೆ ಸೀಟ್ ಅಲಾಟ್ ಆಗಿರುತ್ತೆ. ಆ ಸೀಟ್ ಅಲಾಟ್ಮೆಂಟ್ ಆಗಿದ್ದಾದ್ಮೇಲೆ ಅವರ ಒಂದು ಮೈಂಡ್ ಚೇಂಜ್ ಆಗಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡಿ, ಬೇಡ ನಾನು ಈ ಒಂದು ಕಾಲೇಜಿಗೆ ಹೋಗೋದಿಲ್ಲ, ಈ ಸೀಟ್ ಬೇಡ, ನಾನು ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಈಗ ನಾನು 100 ಕಾಲೇಜಸ್ ಏನ್ ಮಾಡಿದೀನಿ, ನನಗೀಗ ಸಿಕ್ಕಿರುವಂತಹ ಕಾಲೇಜ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಚಾಯ್ಸ್ 3 ಅನ್ನ ಕೊಡ್ತಾರೆ. ಚಾಯ್ಸ್ 3 ಕೊಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ಈಗ ಪ್ರಿಯಾರಿಟಿ ನಂಬರ್ 40 ಕೊಟ್ಟಿರುವಂತಹ ಕಾಲೇಜ್ ಏನ್ ಅಲಾಟ್ಮೆಂಟ್ ಆಗಿರುತ್ತೆ ಆ ಒಂದು 40 ಕೊಟ್ಟಿರುವಂತಹ ಪ್ರಿಯಾರಿಟಿ ನಂಬರ್ ಸೀಟ್ ಆದ್ರೆ ಡಿಲೀಟ್ ಆಗುತ್ತೆ. ಉಳಿದಿರುವಂತಹ 1 to 99 ಕಾಲೇಜಸ್ ಹಂಗೆ ಇರುತ್ತೆ. ಸೆಕೆಂಡ್ ರೌಂಡ್ ಅವ್ರು ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತೆ ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ 1 to 99 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಆದ್ರೆ ಆಗ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರಿಗೆ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ 4 ಅಂತ ಹೇಳ್ಬಿಟ್ಟು ಈ ಚಾಯ್ಸ್ 4 ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 4 ಸೆಲೆಕ್ಟ್ ಮಾಡುವಂತ ಸ್ಟೂಡೆಂಟ್ಸ್ ನಾನು ನೆಕ್ಸ್ಟ್ ಫರ್ದರ್ ರೌಂಡ್ಗೂ ಪಾರ್ಟಿಸಿಪೇಟ್ ಆದ್ರೆ ಮಾಡೋದಿಲ್ಲ, ಅಂಡ್ ಜೊತೆಗೆ ನಾನು ಈ KA ನಡೆಸಿರುವಂತ KCET ನೀಟ್ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಆದ್ರೆ ಮಾಡ್ತಾರೆ. ಓಕೆನಾ, ಈ ರೀತಿ ನಿಮ್ಗೆ ಚಾಯ್ಸಸ್ ಆದ್ರೆ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳ್ಬಿಟ್ಟು ನಿಮ್ಗೆ ಫಸ್ಟ್ ರೌಂಡ್ ಆಗಿದ್ದಾದ್ಮೇಲೆ ಒಂದು ಚಾಯ್ಸ್ ಎಂಟ್ರಿ ಆದ್ರೆ ಇರುವಂತದ್ದು. ಫಸ್ಟ್ ರೌಂಡ್ ಈಗ ಇವತ್ತು ರಾತ್ರಿಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂತು ಅಂತ ಅನ್ಕೊಳ್ಳಿ, ನಾಳೆ ಬೆಳಿಗ್ಗೆನೆ ಫಸ್ಟ್ ನಿಮ್ಗೆ ಇರುವಂತದ್ದು ಚಾಯ್ಸ್ ಎಂಟ್ರಿ ಆದ್ರೆ ಇರುತ್ತೆ. ಆಗ್ಲೂ ನಿಮ್ಗೆ ಬೇಕಿದ್ರೆ ನಾನು ಸಪರೇಟ್ ಆಗಿ ಡೀಟೇಲ್ಡ್ ಆಗಿ ನಾನು ನಿಮ್ಗೆ ಒಂದು ಪೆನ್ನು ಪೇಪರ್ ನ ತಗೊಂಡು ನೀಟಾಗಿ ಎಕ್ಸ್ಪ್ಲೇನ್ ಆದ್ರೆ ಮಾಡ್ತೀನಿ. ವರಿ ಆಗುವಂತ ಅವಶ್ಯಕತೆ ಆದ್ರೆ ಯಾವುದನ್ನು ಸಹ ಇಲ್ಲ. ಈ ರೀತಿ ನಿಮ್ಗೆ ಚಾಯ್ಸ್ ಎಂಟ್ರಿ ಆದ್ರೆ ವರ್ಕ್ ಆಗುವಂತದ್ದು. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ. ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ. ಬಟ್ ಚಾಯ್ಸ್ ಎಂಟ್ರಿಯಲ್ಲಿ ಒಂದು ಡಿಫ್ರೆಂಟ್ ರೂಲ್ಸ್ ಆದ್ರೆ ಇರ್ತವೆ. ಫಸ್ಟ್ ರೌಂಡ್ ಈಗ ನಾನು ಹೇಳಿದಂತ ರೂಲ್ಸ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲೂ ಸಹ ಸ್ವಲ್ಪ ರೂಲ್ಸ್ ಆದ್ರೆ ಚೇಂಜಸ್ ಆಗುತ್ತೆ. ಏನ್ ಚೇಂಜಸ್ ಆಗುತ್ತೆ ಅಂತಂದ್ರೆ ನೀವು ಸೀಟ್ ಅನ್ನ ಹೋಲ್ಡ್ ಮಾಡ್ಕೋಬೇಕಿದ್ರೆ ಫಸ್ಟ್ ಫೀಸ್ ಅನ್ನ ಪೇ ಮಾಡಬೇಕು. ಅದು
ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಅಲ್ಲಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಈಗ ಇಷ್ಟು ತಿಳ್ಕೊಂಡಿರಿ. ನಾನು ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವು ಯಾರನ್ನು ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದೊಂದ್ರ ಬಗ್ಗೆ 100% ಕ್ಲಾರಿಫಿಕೇಶನ್ ಇರಲಿ. ಯಾಕಂತ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ಏನು, ಇದರ ಬೆನಿಫಿಟ್ಸ್ ಏನು, ಇದರಿಂದ ನಿಮಗೆ ಯೂಸ್ ಏನು, ಇದನ್ನ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಡೀಟೇಲ್ಡ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರ ಲಿಂಕ್ ಬೇಕಿದ್ರೆ ಇವತ್ತಿನ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಹೋಗಿ ಪ್ರತಿಯೊಬ್ಬರು ಸಹ ವಾಚ್ ಮಾಡಿ, ಯಾರಾದ್ರೆ ವಾಚ್ ಮಾಡಿಲ್ವಾ. ಅಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ನೀವು ಇಷ್ಟು ತಿಳ್ಕೊಂಡಿರಿ. ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಚಾಯ್ಸ್ ಎಂಟ್ರಿಯನ್ನ ನೀವು ಮಾಡಬೇಕಾಗುತ್ತಾ, ಪ್ರತಿಯೊಬ್ಬರು ಕಂಪಲ್ಸರಿ ಮಾಡಬೇಕು. ಅದು ಯಾವ ರೀತಿ ಏನು ಚಾಯ್ಸ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು KEA ವೆಬ್ಸೈಟ್ ಅಲ್ಲೇ ಕೊಡ್ತಾರೆ, ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಎಕ್ಸ್ಪ್ಲೈನ್ ಆದ್ರೆ ಮಾಡ್ತೀನಿ. ಕೌನ್ಸಿಲಿಂಗ್ ರಿಲೇಟೆಡ್ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ಎಲ್ಲ ಕಮೆಂಟ್ಸ್ ಅನ್ನ ಓದಿ ಡೀಟೇಲ್ಡ್ ಆಗಿ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.